40-50-60 ಹುಡುಗಿರು ಮೆಸೇಜ್ ತೋರಿಸೋನೆಲ್ಲ. ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಅಂತ ಬರ್ಬಾರ್ದಲ್ಲ. ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಷ್ಟು ಜನರಿಗೆ ಮಾಡಿರೋದು? ಏನ್ ಗೊತ್ತಾ, ಇವರು DK ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ. ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ, ಪೊಲಿಟಿಷಿಯನ್ ನಾನು ಅನ್ನೋ ಧೈರ್ಯ, ಸುದೀಪ್ ಸರ್ ಜೊತೆ ಇದೀನಿ ಅನ್ನೋ ಧೈರ್ಯ. ನಮ್ಮ ಅಕ್ಕಂಗ್ ಮೋಸ ಮಾಡಿದ್ರು ಹಂಗೆ ಇದೇ ತರ 7-8 ಸರಿ ಹುಡುಗಿ ಒಂದೋಯ್ತು ಮರ್ಯಾದೆ ಹೋದ್ರೆ ನನಗೆ ಬೇಕಾಗೇ ಇಲ್ಲ. ಏನು ಮಾಡಕ್ಕಾಗಲ್ಲ ನೋಡಿ. ಇದು ಹುಡುಗಿ ಮೆಸೇಜ್ಗಳು. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು, ಯಾವ್ದೋ ಹುಡುಗಿಗೆ ಏನೋ ಮಾಡೋದು, ನನ್ ಕಾರ್ ಎತ್ಕೊಂಡು ಹುಡುಗಿ ಹತ್ರ ಸುತ್ತೋದು. ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡುಗಿ ಕರ್ಕೊಂಡು ಹೋಗೋದು. ಸರಿ, ಒಡೆ ತಗೊಂಡಲ್ಲ ಮನೆ ಏನಪ್ಪ ಮಾಡಿದೆ? ನಮ್ಮ ಮಗಳ ತಾಳಿ ಎಲ್ಲ ತಗೊಂಡಲ್ಲ, ಕಳ್ಸಿದೀನಿ ಎಲ್ಲ ಸ್ಕ್ರೀನ್ ಶಾಟ್ ಯಾರ್ಯಾರು ಕಳ್ಸಿದೀನಿ ಅಂತ. 1 ರೂಪಾಯಿನೂ ಇಲ್ಲ. ಎಲ್ಲರೂ ಆಸ್ ಅ ಬ್ರದರ್ ಏನ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ. ಐ ಥಾಟ್ ಇಷ್ಟೆಲ್ಲ ಏನಕ್ಕೆ ಮಾತಾಡ್ತಾರೆ ಅನ್ನೋ ತರ ನನ್ ಕೋಪ ಬಂದ. ಐ ಕುಡಂಟ್ ಕಂಟ್ರೋಲ್ ಮೈ ಸೆಲ್ಫ್. ಆಸ್ ಅ ಬ್ರದರ್ ನನ್ಗೆ ಏನ್ ಮಾಡ್ಬೇಕು, ನಮ್ಮ ಅಕ್ಕನ ನಡೀತದೆ ಏನ್ ಮಾಡ್ಬೇಕು ನಂಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡು ಐ ಟುಕ್ ದಟ್ ಸ್ಟೆಪ್. ಅಂಡ್ ಅದರಿಂದ ನನ್ ತುಂಬಾ ಜನರಿಗೆ ಅರ್ಥ ಆಗಿದೆ ಹುಷಾರಾಗಿರ್ಬೇಕು ಅಂತ. ಒಂಥರ ನಮ್ಮ ಅಕ್ಕಂಗೆ ಒಳ್ಳೇದೇ ಆಯ್ತು. 4 ವರ್ಷದಿಂದ ಕೊರ್ಗಿ ಪಾಪ ಅವಳು ಯಾರಿಗೂ ಹೇಳ್ದೆ ಸಫರ್ ಮಾಡ್ತಿದ್ಲು. ಈಗ